70 ವರ್ಷಕ್ಕಿಂತ ಹೆಚ್ಚಿರೋರಿಗೆ ಈ ಸ್ಕೀಮ್ ಅಡಿಯಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. 5 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನು ಕಾರ್ಡಿನ ಅವಶ್ಯಕತೆ ಏನಿಲ್ಲ ಅಲ್ವಾ. 70 ಲಕ್ಷ ರೂಪಾಯಿ 70 ವರ್ಷ ವಯಸ್ಸು ಹೆಚ್ಚಾಗಿರೋರು ನೇರವಾಗಿ ಬರ್ಬೋದು. ನಮ್ಮ ಏನು ಯೋಜನೆ ಅಡಿಯಲ್ಲಿ ಅವರು ಟ್ರೀಟ್ಮೆಂಟ್ ತೊಗೋಬೋದು. ಮತ್ತು ಏನು ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡಲಿ. ಸುಮ್ಮನೆ ಕಾರ್ಡ್ ಮಾಡಿಸ್ಬೇಕು, ಇನ್ನೊಂದು ಮಾಡಿಸ್ಬೇಕು ಅಂತ ಒಂದು. ಎರಡನೇದು ಏನಂತ ಹೇಳಿದ್ರೆ, ನಾವು ಪತ್ರ ಬರೆದಿದ್ದೀವಿ. 1 ತಿಂಗಳಾಯಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು, 1.5 ತಿಂಗಳಾಗಿದೆ. ಇನ್ನೂ ಅದಕ್ಕೆ ನಮಗೆ ರಿಪ್ಲೈ ಕೊಟ್ಟಿಲ್ಲ. ಯಾಕಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ, ಅದು ಕೇಂದ್ರ ಸರ್ಕಾರದ ಪ್ರಕಾರ 60-40 ಅಂದರೆ 60% ಗೌರ್ಮೆಂಟ್ ಆಫ್ ಇಂಡಿಯಾ, 40% ಗೌರ್ಮೆಂಟ್ ಆಫ್ ಕರ್ನಾಟಕ. ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮು ಹೆಂಗಿದೆ ಅಂತ ಹೇಳಿದ್ರೆ, ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ 25%, ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು 75%. ಆಯಿತಾ. ಸೊ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದ್ದಾರೆ. ನಮ್ಗೆ ಅದ್ರಲ್ಲಿ ಸ್ವಲ್ಪ ಅನುಮಾನಗಳು, ಕನ್ಫ್ಯೂಷನ್ ಇದೆ. ಯಾಕೆಂದರೆ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತಾರೆ, ಬರೀ 60% ಮಾತ್ರ ಕೊಡ್ತಾರೆ ಅವರು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಅದನ್ನು ಕೂಡ ನಾವು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋ ಸ್ಕೀಮ್ ಪ್ರಕಾರ ಹಳೆ ಸ್ಕೀಮಲ್ಲೇ ಅವ್ರದ್ದು ಬರ್ತಾ ಇರೋದು ಬರೀ 25% ದುಡ್ಡು. ಇದರಲ್ಲಿ ನೀವು ಹೇಗೆ ನಮಗೆ ಎಷ್ಟು ದುಡ್ಡನ್ನು ಒದಗಿಸ್ತೀರಾ, ಹೇಗೆ ಕೊಡ್ತೀರಾ ಅಂತ ಈ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಉತ್ತರ ಭಾರತದಲ್ಲೂ ಕೂಡ ಯಾವುದೋ 1-2 ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇನ್ನೂ. ಆಯಿತಾ. ಸೊ ನಾವು ಪತ್ರ ಬರೆದಾಗಿದೆ. ನಾನು ನೋಡಿದೆ, ಸ್ವಲ್ಪ ತೇಜಸ್ವಿ ಸೂರ್ಯ ಮತ್ತು BJP ಲೀಡರ್ಸ್ ಎಲ್ಲ ಕಮೆಂಟ್ ಮಾಡಿದ್ದಾರೆ, ಅಶ್ವಥ್ ನಾರಾಯಣ್ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನನಗೆ ಈಗ ಗೊತ್ತಾಯಿತು. ಇದರ ಬಗ್ಗೆ ಎಲ್ಲ ಮೊದಲು ತಿಳ್ಕೊಳ್ಳಿ ಅವರು. ಸೊ ನಾವು ಪತ್ರ ಬರೆದಿದ್ವಿ, ರೆಸ್ಪಾನ್ಸ್ ಬರಲಿ. ಯಾಕಂದ್ರೆ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ 70 ವರ್ಷಕ್ಕೆ ಹೆಚ್ಚಿರೋರು, ನಮ್ಮ BPL ಅವರು ಯಾರಿದೆ ಅವ್ರಿಗೆಲ್ರಿಗೂ ಸಿಗ್ತಾಯಿದೆ, ಟ್ರೀಟ್ಮೆಂಟ್ ಸಿಗ್ತಾಯಿದೆ. ಆಯಿತಾ. ಅವ್ರು ಹೇಳ್ತಾ ಇರೋದು ಎಲ್ರಿಗೂ ಕೊಡ್ತೀವಿ ಅಂತ, APL ಅವರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ಎಷ್ಟು ದುಡ್ಡು ನಮ್ಗೆ ಕೊಡ್ತಾರೆ, ಅದೆಲ್ಲ ಒಂದು ಸ್ಪಷ್ಟೀಕರಣ ಕೇಳಿದ್ದೀವಿ. ಅದು ಕೊಟ್ಟ ಮೇಲೆ ನಾವು ಶುರು ಮಾಡ್ತೀವಿ. ಇಲ್ಲ ಹೌದು, ಆ ಥರನೂ ಇಲ್ಲ. ಅವ್ರು ಹೇಳ್ತಾ ಇರೋದು 70 ವರ್ಷಕ್ಕಿಂತ ಹೆಚ್ಚಿರೋ ಎಲ್ರಿಗೂ ಕೊಡ್ತೀವಿ ಅಂತ. ಅದು ಅವರೊಂದು ಲೆಕ್ಕಾಚಾರ ಮಾಡಿದ್ದಾರೆ. ಈ ರಾಜ್ಯದಲ್ಲಿ 25 ಲಕ್ಷ ಕುಟುಂಬಗಳಲ್ಲಿ ಮಾತ್ರ ಇಷ್ಟು ಜನ ಇದ್ದಾರೆ ಅಂತ ಏನೋ ಲೆಕ್ಕಾಚಾರ ಮಾಡಿ ನಾವು ಇಷ್ಟು ಮಾತ್ರ ನಮಗೆ ಕೊಡೋಕ್ಕಾಗತ್ತೆ ಅಂತ ಏನೋ ಹೇಳಿದ್ದಾರೆ. ನಾನು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳಿದ್ದೀವಿ. ಯಾಕಂದರೆ ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು 100 ಕೋಟಿ ನಾವೇ 70 ಕೋಟಿ ಕೊಟ್ಬಿಟ್ಟು 30 ಕೋಟಿ ಅವ್ರು ಕೊಟ್ಬಿಟ್ರೆ ನಾಳೆ ನಮಗೂ ಹೆಚ್ಚು ಔಟ್ಫ್ಲೋ ಆಗ್ತದೆ. ಹೆಸರು ಮಾತ್ರ ಅವ್ರದ್ದು, ದುಡ್ಡು ಮಾತ್ರ ನಮ್ಮದು. ಅದಾಗಬಾರ್ದು. ಸೊ ತೇಜಸ್ವಿ ಸೂರ್ಯ ಅವರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಂಗೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಳ್ಳಿ. ಮತ್ತು ಕೇಂದ್ರ ಸರ್ಕಾರ ಒಂದು ಹೇಳ್ತೀನಿ, ಈ 60-40 ಕೊಡೋದು ಕೂಡ ತಪ್ಪು. ಕೇಂದ್ರ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡ್ತದೆ. 60-40 ಅಂದರೆ ಏನು, ಬಹುತೇಕ 50-50ನೇ ಅದು. ಇವನು 10% ಜಾಸ್ತಿ ಮಾಡ್ತಾರೆ. ಹೆಸರು ಮಾತ್ರ ಅವ್ರದ್ದು. ಅವ್ರು ಕಾರ್ಡ್ ಮಾಡಿಸ್ಬೇಕಂತೆ, ಏನು ವಯೋವಂದನ ಕಾರ್ಡ್ ಮಾಡಿಸ್ಬೇಕಂತೆ. ಮತ್ತು ಕಾರ್ಡ್ ಹೇಗೆ ಬೇಕು, ಆಧಾರ್ ಕಾರ್ಡ್ ಇದೆ, 70 ವರ್ಷಕ್ಕಿಂತ ಹೆಚ್ಚಿರ್ತಾರೆ, ಅವ್ರು ಬರ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ಹೋಗ್ತಾರೆ. ಅದಕ್ಕಾಗಿ ಇನ್ನೊಂದು ಕಾರ್ಡು, ಆಯುಷ್ಮಾನ್ ಭಾರತ್ ಒಂದು ಕಾರ್ಡ್ ಮಾಡಿಸ್ಕೋಬೇಕಂತೆ, ಈ ವಯೋವಂದನ ಕಾರ್ಡ್ ಮಾಡಿಸ್ಕೋಬೇಕಂತೆ. ಎಲ್ಲದಕ್ಕೂ ಕೂಡ ಕಾರ್ಡ್ ಎಷ್ಟು ಕಾರ್ಡ್ ಇಟ್ಕೊಳ್ತಾರೆ ಜನ. ಮತ್ತು ವಯಸ್ಸಾಗಿರೋ ಎಲ್ಲೂ ಕಾರ್ಡ್ ಮಾಡಿಸ್ಕೊಂಡು ಬರ್ತಾರೆ. ಸೊ ಇದು ಸುಮ್ಮನೆ ಸರಳೀಕರಣ ಮಾಡಿಕೊಂಡು, ಸೊ ನಾವು ಕ್ಲಾರಿಫಿಕೇಷನ್ ಕೇಳಿದ್ದೀವಿ. ನಮ್ಮಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ 1,14,00,000 ಕುಟುಂಬಗಳಲ್ಲಿ ನಾವು ನಮ್ಮ ಯೋಜನೆ ಇದೆ. ಮತ್ತು APLಗೂ ಕೂಡ ನಾವು 30% ನಾವು ಕೊಡ್ತಾ ಇದ್ದೀವಿ. ಆಯಿತಾ. ನಾವು ನೋಡ್ರಿ, ಎಲ್ರಿಗೂ ಸಿಗ್ತಾ ಇದೆ. ನಮ್ಮ ಕಾರ್ಡಲ್ಲಿ ವಯಸ್ಸೇನು ಆಧಾರ ಅಲ್ಲ, ಎಲ್ರಿಗೂ ಸಿಗ್ತಾ ಇದೆ. ಆಯುಷ್ಮಾನ್ ಕಾರ್ಡ್ ನಾವು ಆಯುಷ್ಮಾನ್ ಕಾರ್ಡ್ ಬೇಡವೇ ಬೇಡ. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಸಾಕು, BPL ಕಾರ್ಡ್ ಇದ್ದರೆ ಸಾಕು, 2 ಇದ್ದರೆ ಸಾಕು. ಅವ್ರಿಗೆ ನಮ್ಮ ಎಷ್ಟೇ ವಯಸ್ಸಿರಲಿ, 6 ತಿಂಗಳಿರಲಿ ಅಥವಾ 90 ವರ್ಷನೇ ಇರಲಿ, ಎಲ್ರಿಗೂ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತ ಏನಲ್ಲ. ಸುಮ್ಮನೆ ಇವೆಲ್ಲ ಸಿಗ್ತಾ ಇಲ್ಲ ಅರೆ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಇವ್ರ ಸ್ಕೀಮ್ ಏನಿದೆ ಇದನ್ನು ನಾವು ಕ್ಲಾರಿಫಿಕೇಷನ್ 1.5 ತಿಂಗಳಿಂದಲೇ ನಾವು ಪತ್ರ ಬರೆದಿದ್ದೀವಿ. ಇದುವರೆಗೂ ರಿಪ್ಲೈನೇ ಮಾಡಿಲ್ಲ. ನಮಗೆ ಡೌಟ್ಸ್ ಇದೆ. ನಮ್ಮಲ್ಲಿ ಆರ್ಥಿಕ ಹೊರೆ ಅಂತ ಹೇಳಿದ್ರೆ ಅವ್ರು ಅನೌನ್ಸ್ ಮಾಡಿರೋ ಸ್ಕೀಮ್ ತಾನೇ. ಸೊ ಆ ಹಣ ಫಸ್ಟ್ ಆಫ್ ಆಲ್ 60-40 ಮಾಡಬಾರ್ದು. ಅವ್ರು ಮಾಡಿದ್ರೆ 80-20 ಮಾಡಬೇಕು. 80% ಕೇಂದ್ರ ಸರ್ಕಾರ ಕೊಡಲಿ, ಅವಾಗ ಅವ್ರ ಹೆಸರು ಇಟ್ಕೊಳ್ಳಿ. ಸುಮ್ಮನೆ 60% 40% ಮಾಡ್ಬಿಡೋದು, 50% ಯಾಕೆ ಮಾಡಲಿಲ್ಲ? ಮತ್ತು ಸುಮ್ಮನೆ 10% ನಮಗಿಂತ ಜಾಸ್ತಿ ಮಾಡ್ಬಿಡೋದು ಅಷ್ಟೇ. ಆದರೆ ನಾವು ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ. ಆಯಿತಾ. ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು. ಇದುವರೆಗೂ ಬಹುತೇಕ ರಾಜ್ಯಗಳು ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ. ನಮ್ಮ ಥರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ. ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ, ಎಷ್ಟು ದುಡ್ಡು ಬರ್ತದೆ ಏನು ಅಂತ. ಸೊ ನಮ್ಮ ಪತ್ರಕ್ಕೆ ರಿಪ್ಲೈ ಬರಲಿ. ತದನಂತರ ಅವ್ರ ಜೊತೆ ಮಾತನಾಡ್ತೀವಿ. ಇಂಪ್ಲಿಮೆಂಟ್ ಮಾಡೋದು ನಮಗೇನು ಹಿಂದೇಟಿಲ್ಲ. ನಾವು ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ.